ನಾನು ಓಪನ್ ಆಗಿ ಹೇಳುವುದು. ಈಗ ಎಲ್ಲಿಯಾದರೂ ವೀರೇಂದ್ರ ಹೆಗಡೆಯವರಿಗೆ ಒಂದು ಜ್ಞಾನೋದಯ ಆಗಬಾರದು ಅಂತಿಲ್ಲ. ಸತ್ಯಕ್ಕಾದರೆ ನಾನು ಹೇಳ್ತೇನೆ, ತಪ್ಪು ಮಾಡಿದವರಿಗೆ ಜ್ಞಾನೋದಯ ಆಗುವ ಅವಕಾಶ ಜಾಸ್ತಿ. ಯಾಕೆಂದರೆ ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಗು, ಅದು ಆತ್ಮಕ್ಕೆ ಬರಬೇಕು. ಅದು ಬರೀ ಮಾತಿಗಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂತ ಅದಲ್ಲ, ಹಾಗಲ್ಲ. ನಾನು ನಿಜವಾಗಿ ತಪ್ಪು ಮಾಡಿದೆ ಅಂತ ಒಂದು ಆತ್ಮಕ್ಕೆ ಘಾಸಿ ಆದರೆ ಅವನದನ್ನು ಪ್ರಕಟವಾಗಿ ಒಪ್ಪಿಕೊಂಡರೆ ರೋಮಾಂಚನ ಆಗ್ತದೆ, ಸಂಸ್ಕೃತಿ ಬದಲಾಗ್ತದೆ. ಹಾಗೆಯೇ ಮತ್ತೆ ಒಂದು ಅರ್ಥದಲ್ಲಿ ಏನಂದರೆ, ವೀರೇಂದ್ರ ಹೆಗಡೆ ಅವರಿಗೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಒಂದು ವಾದಕ್ಕೆ ನಾನು ಹೇಳಿದ್ದು, ಹೆದರಿ ಅಲ್ಲ, ಈಗ ಅವರು ಹೇಳಿದ್ರಲ್ಲ, ಇದು ಇವತ್ತಲ್ಲ ನಾಳೆ. ಯಾಕೆಂದರೆ ಅಂಥ ತಪ್ಪುಗಳನ್ನು ಅವ್ರು ಮಾಡಿದ್ದಾರೆ ಅಂತ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಆಗಲೂ ಒಂದು ರೋಮಾಂಚನ ಆಗ್ತದೆ ಜನರಿಗೆ. ಓಹೋ, ತಪ್ಪು ಮಾಡಿದರೆ ಒಂದಲ್ಲ ಒಂದು ದಿನ ಅದು ಸಿಕ್ಕಿ ಬೀಳ್ತದೆ. ಅದು ಏನು, ಅದಕ್ಕೆ ಫಲ ಉಂಟು, ಶಿಕ್ಷೆ ಉಂಟು ಅಂತ. ಆಗ ಮತ್ತೊಂದು ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಹಾಗಾದರೆ ನಾವು ಇಷ್ಟವರೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಅವರನ್ನು ದೇವರು ಅಂತ ಹೇಳಿ ಅವರ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ಮಾಡಿದ್ವಲ್ಲ, ಅದಕ್ಕೆಲ್ಲ ಬೆಲೆ ಇಲ್ವೋ ಅಂತ ಕೇಳಿದರೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಉಂಟಾಗ್ತದೆ. ಮನುಷ್ಯರು ತಾವು ಏನು ಮಾಡ್ತಾ ಇದ್ದೇವೆ, ಮಾಮೂಲಿನಲ್ಲಿ ಒಂದು ರೂಢಿಗತವಾಗಿ ಮಾಡ್ತಾ ಇದ್ದೇವೋ, ನಾವು ನಿಜವಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದೇವೋ ಅಂತ ಒಂದು ಗಳಿಗೆ ಆಲೋಚನೆ ಮಾಡಬೇಕಾದ ಪ್ರಸಂಗ ಉಂಟಾಗ್ತದೆ. ಅದು ಸಂಸ್ಕೃತಿಗೆ ಒಳ್ಳೆಯದು. ಗೊತ್ತಾಯ್ತಾ? ಇವರಿಗೆ ಮುಖ್ಯವಾಗಿ ಬಂದಂಥ ಸಮಸ್ಯೆಗಳು ಅಂತಂದರೆ ದುಡ್ಡಿನ ಸಮಸ್ಯೆ ಇಲ್ಲ. ಯಾಕಂದರೆ ಜನ ತಂದು ಹಾಕ್ತಾರೆ. ನೀವು ಎಷ್ಟು ದುಡ್ಡು ಬಂತು ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳುವವರಿಲ್ಲ. ಲೆಕ್ಕ ಕೊಡಿ ಅಂತ ಕೇಳುವವರದ್ದು ಉದ್ದಟತನ ಅಂತ ಆಗ್ತದೆ. ಲೆಕ್ಕ ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಿ ಇದು ಭಾಳ ಗಮ್ಮತ್ತು ಉಂಟು ನೋಡಿ. ಹಾಕುವವರಿಗೆ, ದುಡ್ಡು ಹಾಕುವವರಿಗೆ, ನಾನು ಮೊನ್ನೆ 1,000 ರೂಪಾಯಿ ಹಾಕಿದೆ ಹುಂಡಿಗೆ, ಅದಕ್ಕೆ ಎಂತ ಮಾಡಿದರೆ ಅಂತ ಕೇಳುವ ಹಕ್ಕಿಲ್ಲ. ಒಳ್ಳೆಯದು, ನನ್ನ ಮಾತನ್ನು ತಪ್ಪು ತಿಳ್ಕೊಳ್ಬೇಡಿ. ಕೇಳುವ ಹಕ್ಕು ಇಟ್ಟುಕೊಂಡು ಒಬ್ಬ ಮನುಷ್ಯ ಹುಂಡಿಗೆ ದುಡ್ಡು ಹಾಕಿದರೆ ಅದು ನಿಜವಾದ ಸೇವೆ ಅಲ್ಲ. ಏನು ಬೇಕಾದ್ರೂ ಮಾಡಲಿ, ಕೃಷ್ಣಾರ್ಪಣ ಅಂತ ಒಬ್ಬ ಹಾಕ್ತಾನಲ್ಲ, ಅದನ್ನು ಇವರು ದುರುಪಯೋಗ ಮಾಡ್ತಾರಲ್ಲ, ಅಕ್ಷಮ್ಯ. ನಿನಗೆ ಕೇಳುವ ಹಕ್ಕಿಲ್ಲ ಅಂದರೆ ಆ ಹಕ್ಕು ನಿನಗೆ ಇದ್ದರೂ ಕೂಡ ನೀನು ಅದನ್ನು ಬಿಟ್ಟಿದ್ದಿ. ನೀನು ದೇವರಿಗೆ ನಾನು ಹಾಕುವುದು, ತಿರುಪತಿ ತಿಮ್ಮಪ್ಪನಿಗೆ ಹಾಕ್ತಾರಂತೆ ಲಕ್ಷಗಟ್ಟಲೆ. ಗೊತ್ತಾಯ್ತಲ್ಲ, ಎಂತ ಮಾಡಿದರು ಅಂತ ಯಾರಾದರೂ ಕೇಳ್ತಾರೆ. ದೇವರಿಗೆ ಹಾಕೋದು ಅದಕ್ಕೆ, ಎಂಥದ್ದು ಮಾಡಿದರು ಅಂತ ನಾನು ನಿನ್ನನ್ನು ಕೇಳುವುದಿಲ್ಲ, ಹೇಗೆ ಸಂಪಾದನೆ ಮಾಡಿದೆ ಅಂತ ನೀನು ಕೇಳಬಾರ್ದು ಅಂತ. ಅದರ ಅರ್ಥ ಅಷ್ಟೇ. ಅದಕ್ಕೊಂದು ವ್ಯಾವಹಾರಿಕವಾದ ಮುಖ ಇದೆ. ಅದೊಂದು ಬಗ್ಗೆ ನೀನು ಕೇಳದಿದ್ದರೆ ಆಯಿತು, ನೀವು ಪಾರ್ಟ್ನರ್ಸ್ ಅಂತ. ಅದರಿಂದ ಲಾಭದಲ್ಲಿ ನಿನಗೆ ಅರ್ಧ. ಹೀಗೆಲ್ಲ ಇದೆ. ಅದು ಎಂತ ಬೇಕಾದ್ರೆ ಇರಲಿ, ಅದೊಂದು ತಮಾಷೆ, ಅದು ವಸ್ತುಸ್ಥಿತಿ, ಅದು ಇರಲಿ. ಹುಂಡಿಗೆ ಹಾಕಿದರು, ಕೃಷ್ಣಾರ್ಪಣ ಅಂತ ಹಾಕಿದರು, ಅದನ್ನು ದುರುಪಯೋಗ ಮಾಡೋದು. ಅದಕ್ಕೆ ಲೆಕ್ಕ ಪೈಸೆ ಲೆಕ್ಕ ನೀವು ಇಟ್ಕೊಳ್ಬೇಕ ಬೇಡ? ಹಾಂ, ಅದು ನ್ಯಾಯ ಅಲ್ಲ. ಇದೇನಿಲ್ಲ, ಕೇಳುವವರಿಲ್ಲ, ನಾವೇ ಅಂತ ಆದ ಕೂಡಲೇ ಧನ ಬಲದಿಂದ ಯಾರನ್ನು ಬೇಕಾದರೂ ತಗೊಳ್ಬೋದು ಅಂಥ ಪರಿಸ್ಥಿತಿ ಇದೆ. ಆಗ ಏನಾಗ್ತದೆ ಅಂದರೆ ಅಕ್ರಮಗಳ ಮೇಲೆ ಅಕ್ರಮ ಪ್ರಾರಂಭ ಆಗ್ತದೆ, ಪಾಪದ ಮೇಲೆ ಪಾಪ ಮಾಡಲಿಕ್ಕೆ ಹೊರಡ್ತೇವೆ. ಹಾಗಾಗಿದೆ ಈಗ. ನನಗೆ ಬಹಳ ದುಃಖ ಆದದ್ದು ಎಂಥದ್ದು ಅಂತ ಕೇಳಿದರೆ, ಸೌಜನ್ಯ ಪ್ರಕರಣ, ಆಗಬಾರದ ಪ್ರಕರಣ, ಅದು ಆಯಿತು 2012. ಅದು ಧರ್ಮಸ್ಥಳಕ್ಕೆ ಬಹಳ ಹತ್ತಿರದ ಒಂದು ಜಾಗ, ಅವರ ಮನೆ. ಅಲ್ಲಿ ಆಯಿತು. ಹೀಗೆ ಹೆಗಡೆಯವರು ಸಾಕ್ಷಾತ್ತಾಗಿ ಹೋಗಬೇಕು ಬೇಡ ಅಲ್ಲಿಗೆ? ನೀವು ಹೇಳಿ. ಹಾಂ, ಹೋಗಿ ಒಂದು ಸಾಂತ್ವನದ 4 ಮಾತು ಹೇಳಬೇಕಾಗಿತ್ತೋ ಇಲ್ಲವೋ? ಅದೇ ನಾನು ಹೇಳಿದ್ದು. ಎಲ್ಲೋ ಎಲ್ಲ ಕಡೆಯಿಂದ, ಕರ್ನಾಟಕದ ಎಲ್ಲ ಕಡೆಯಿಂದ ಜನರು ಬಂದು ತಮ್ಮ ದುಃಖವನ್ನು ಇವರ ಮುಂದೆ, ಸ್ವಾಮಿಯ ಮುಂದೆ, ಅಂದರೆ ದೇವರ ಮುಂದೆ ಹೇಳ್ತಾರೆ. ಇದು ಕಣ್ಣಿಗೆ ಕಾಣತಕ್ಕಂಥ ಒಂದು ಜಾಗದಲ್ಲಿ ಹೀಗೆಲ್ಲ ಆಯ್ತಲ್ಲ, ಇವರು ಹೋಗಿ ಹೇಳಬೇಕಾ ಬೇಡವಾ? ಸಾಂತ್ವನ ಮಾತಾಡುವುದು ಒಂದು ದೊಡ್ಡ ಯೋಗ್ಯತೆ.
ಆ ಯೋಗ್ಯತೆಯನ್ನು ಕಳ್ಕೊಂಡ್ರು. ಹೆಂಗಸರಾದರೂ ಬೇಕು ಬೇಡವಾ? ಹೆಂಗಸರಾದರು ಮನೆಯಲ್ಲಿ ಯಾರು ಅವರ ಮನೆಯ ಹೆಂಗಸರಾದರು ನೀವು ಹೋಗಿ ನಾವು ಬರ್ತೇವೆ, ಇದು ಸಹಿಸಲು ಅಸಾಧ್ಯವಾಗಿರತಕ್ಕಂಥ ಒಂದು ಅನ್ಯಾಯ, ಇದು ಪಾತಕ ಇದು ಅಂತ ಹೇಳಬೇಕೋ ಬೇಡೋ ನನಗೆ ನೀವು ಹೇಳಿ. ಹಾಂ, ನಾನು ಅದೇ ಹೇಳಿದ್ದೆ, ನನಗೆ ವೈಯಕ್ತಿಕವಾಗಿ ನಾನು ಇದನ್ನು ಕೇಳ್ತೇನೆ ನಾನು ಅಂತ. ಯಾಕೆ ಹೋಗಲಿಲ್ಲ ನೀವು? ನನಗೆ ಗೊತ್ತಿಲ್ಲ ಅದಕ್ಕೆ ಯಾರು ಕಾರಣರು ಅಂತ. ಆದರೆ ಹೋಗಲೇಬೇಕಾಗಿರತಕ್ಕ ನೀವು ಹೋಗದೇ ಇದ್ದಾಗ ಒಂದು ಸಂಶಯಕ್ಕೆ ಕಾರಣ ಆಗ್ತದೆ. ಆ ಸಂಶಯಕ್ಕೆ ಕಾರಣ ಆದರೂ ಅಡ್ಡಿ ಇಲ್ಲ, ನಾನು ಅವರಿಗೆ ಸಾಂತ್ವನ ಹೇಳಲಾರೆ ಅಂತ ನೀವು ಹೋಗದೇ ಇದ್ದರೆ. ಸ್ವಾಮಿ, ನ್ಯಾಯಾಲಯಗಳಿಗೆ ಹೋಗದೆ ತಮ್ಮ ಕೌಟುಂಬಿಕವಾದ ಅಥವಾ ಇನ್ಯಾವುದೋ ರೀತಿಯ ಜಗಳಗಳನ್ನೆಲ್ಲ ನ್ಯಾಯಾಲಯಕ್ಕೆ ಹೋಗಬೇಕಾದದ್ದನ್ನು ಎಲ್ಲ ತಂದು ಧರ್ಮಸ್ಥಳದಲ್ಲಿ ಬಗೆಹರಿಸಲಾಗ್ತದೆ. ದೇವರ ನ್ಯಾಯಾಲಯ ಅಂತ. ಇವರನ್ನು ನ್ಯಾಯಾಲಯಕ್ಕೆ ಕೊಂಡು ಹೋಗಬೇಕಾದ ಪ್ರಸಂಗ ಬಂತಲ್ಲ. ಇದೆಂಥದ್ದು? ವಿಚಿತ್ರ ಅಲ್ವ ಇದು? ಬರಬಾರದಿತ್ತು. ಅದಕ್ಕೆ ನಾನು ಹೇಳಿದ್ದು ಇದು ಬರಬಾರದಿತ್ತು, ಹೀಗಾಗಬಾರ್ದಿತ್ತು. ಒಂದು ಬದಲಾವಣೆ ಆಗಬೇಕು. ನನಗೆ ಇನ್ನೂ ಹೊಪ್ಸಿದೆ. ಎಂಥದಂದರೆ, ಯಾಕೆ ಹೊಪ್ಸಿದೆ ಅಂದರೆ, ಜೈನ ಧರ್ಮವನ್ನು ನಾನು ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ. ಬಹಳ ಅದ್ಭುತವಾಗಿರ್ತಕ್ಕ ಒಂದು ಧರ್ಮ ಅದು. ಇವತ್ತಿಗೂ ಕೂಡ ಜೈನ ದಿಗಂಬರ ಸ್ವಾಮಿಗಳ ಹಾಗೆ ನಿಸ್ಪೃಹರಾಗಿ ದೇಹದ ಪರಿವೆಯೇ ಇಲ್ಲದೆ ಬದುಕುವವರಿದ್ದಾರಲ್ಲ, ವಿರಳಾತಿ ವಿರಳ. ಅದ್ಭುತ ಅದು. ಆಮೇಲೆ ಅವರದ್ದು ಸ್ಯಾದ್ವಾದ ಅಂದರೆ ಸ್ಯಾದ್ವಾದ ಅಂತ ಇದೆ, ಅದು ಜೈನ ಧರ್ಮದ ಸಾರ. ಅದು ಸ್ಯಾದ್ವಾದ ಅಂದರೆ ಹೇಳ್ತಾನೆ ದೇವರಿದ್ದಾನೆ ಅಂತ ಹೇಳ್ತಾನೆ, ಗಟ್ಟಿಯಾಗಿ ಹೇಳ್ತಾನೆ. ಈ ಗಟ್ಟಿಯಾಗಿ ಮಾತಾಡಿದವರು ಅವರನ್ನು ನಂಬಬೇಡಿ, ದೇವರಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಜೈನ ತತ್ವಜ್ಞಾನಿ ಹೇಳ್ತಾನೆ, ಸರಿ ನೀನು ಹೇಳು ಸರಿ, ಆದರೆ ಅದರ ಒಟ್ಟಿಗೆ ಒಂದು ಮಾತನ್ನು, ಒಂದು ಪದವನ್ನು ಸೇರಿಸು, ಸ್ಯಾತ್ ಅಂತ. ಸ್ಯಾತ್ ಅಂದರೆ ಇರಬಹುದು, ಬಹುದು ಅಂತ. ಅದಕ್ಕೊಂದು ಆ ಗಟ್ಟಿ ಉಂಟಲ್ಲ, ಸರ್ಟನ್, ಅದು ಬೇಡ. ಮತ್ತೇನು? ದೇವರು ಇರಬಹುದು ಅಂತ ಹೇಳು. ದೇವರು ಇಲ್ಲ ಅಂತ ಒಬ್ಬ ಹೇಳ್ತಾನೆ, ದೇವರು ಇದ್ದಾನೆ ಅಂತ ಒಬ್ಬ ಗಟ್ಟಿ ಹೇಳಿದ ಕೂಡಲೇ ಮತ್ತೊಬ್ಬ ಪ್ರಾರಂಭ ಮಾಡ್ತಾನೆ ದೇವರು ಇಲ್ಲ ಅಂತ. ಹಾಗೆ ಅವನನ್ನು ಕರೆದು ಹೇಳ್ತಾನೆ ದೇವರು ಇಲ್ಲ ಅಂತ ನೀನು ಹೇಳ್ತಿಲ್ಲ, ದೇವರು ಇಲ್ಲದೆಯೂ ಇರಬಹುದು. ಇದು ಯಾಕೆ? ಇದು 7 ರೀತಿ ಇದೆ ಅದು. ಅದನ್ನೆಲ್ಲ ಈಗ ನಾನು ಹೇಳುವುದಿಲ್ಲ, ಅದು ಬೇಕಾಗಿಲ್ಲ. ತಾತ್ಪರ್ಯ ಎಂಥದ್ದು ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆಂದರೆ, ಇಂಥ ಜೈನ ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೆ ಇಲ್ಲ ಅಂತ ಹೇಳಿದರೆ ಅದು ಮತಾಂಧ ಆಗುವ ಸಾಧ್ಯತೆ ಇದೆ. ಇರಬಹುದೇನೋ ನೋಡೋಣ ಅಂತ ಬಹಳ ಒಂದು ಹಿಂಸೆಯನ್ನು ಎಲ್ಲ ರೀತಿಯಲ್ಲಿಯೂ ಸೈದ್ಧಾಂತಿಕವಾದ ಹಿಂಸೆಗಳನ್ನು ಬಿಟ್ಟು ಇರತಕ್ಕ ಒಂದು ಧರ್ಮ. ಆದ ಧರ್ಮದಲ್ಲಿ ಬೆಳೆದು ಬಂದವರು ದೊಡ್ಡ ದೊಡ್ಡ ಜೈನ ಸ್ವಾಮಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಏಲಾಚಾರ್ಯರು ಇವರೆಲ್ಲ. ವೀರೇಂದ್ರ ಹೆಗಡೆ ಅವರಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬುವುದಿಲ್ಲ, ನನಗೆ ನಂಬಲಿಕ್ಕೆ ಮನಸ್ಸಿಲ್ಲ. ಬದಲಾದರೆ ಕ್ರಾಂತಿ ಆಗ್ತದೆ, ನಿಜವಾದ ಕ್ರಾಂತಿ ಆಗ್ತದೆ, ಧಾರ್ಮಿಕವಾದ ಕ್ರಾಂತಿ ಆಗ್ತದೆ. ಅದನ್ನು ನಾನು ಹೇಳುವುದು. ಆ ಸಾಧ್ಯತೆ ಇದೆ. ಸಾಧ್ಯತೆಯ ಮಟ್ಟಿಗಾದರೂ ನೀವು ಇಟ್ಟುಕೊಳ್ಳಿ. ಮೊದಲನೇದಾಗಿ ಅವರನ್ನು ಹೊಗಳುವ ಪಡೆಯನ್ನು ಅವರು ದೂರ ಇಡಬೇಕು. ಹೀಗೆ ಮಾಡಬಾರ್ದು. ಹೀಗೆ ಇದೆ ಅಂದರೆ ಅವರದ್ದು ಏನಾಗಿದೆ ಅಂದರೆ, ಎಲ್ಲವನ್ನು ತಕ್ಕೊಳ್ಬಹುದು ಅಂತ ವ್ಯಾಪಾರಿ ಬುದ್ಧಿ. ಮತ್ತು ಹಣ ಬಂದ ಕೂಡಲೇ ಎಂತಾಗ್ತದೆ ಅಂದರೆ, ಹಣ ಬಂತದ್ದು ಇಟ್ಕೊಳ್ಳಿ, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದು, ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು. ನನಗೆ ಈಗ 1 ಕೋಟಿ ಯಾರೋ ಕೊಟ್ಟರು, ಗ್ರಹಚಾರಕ್ಕೆ ಕೆಟ್ಟವರು, ನನ್ನ ಗ್ರಹಚಾರಕ್ಕೆ ಕೆಡಿಸಲಿಕ್ಕೆ ಕೊಟ್ಟರು ಅಂತ ಇಟ್ಟುಕೊಳ್ಳಿ. ಆವಾಗ ಬಂದಾಗ ಎಂಥದ್ದು ತಗೊಂಡು ಬರುವುದು ಅಂತೆಲ್ಲ ಅಲ್ಲೋ ಕಾಣುವುದು. ಕಾಣುವುದೇ ಹಾಗೆ, ಮನೆಯಲ್ಲಿ ಯಾವ ಸಾಮಾನೆಲ್ಲ ತಂದು ಹಾಕೋದು ಅಂತ. ಬಿಕರಿಗೆ ಯಾವುದಿದೆ ಅದನ್ನೆಲ್ಲ ಕೊಳ್ಳುವ ಸಾಮರ್ಥ್ಯ ಅಂತ. ಹಣ ಬಂದ ಕೂಡಲೇ ಆಗೋದು ಹಾಗೆ. ಇದು ಎಲ್ಲಿಗೆ ಬರ್ತದೆ ಅಂದರೆ, ಮನುಷ್ಯರನ್ನು ಕೊಳ್ಳುವುದು, ವಸ್ತುಗಳನ್ನು ಮಾತ್ರ ಅಲ್ಲ, ಮನುಷ್ಯರನ್ನು ಕೊಳ್ಳುವುದು. ಶ್ರೀಮಂತರಿಗೆ ಕೊನೆಗೆ ಅವನಿಗೆ ಎಷ್ಟು ಬೇಕಂತೆ ಇದೆಲ್ಲ ಕೇಳಿದ್ದೇನೆ ನಾನು.
ಭಾರಿ ಮಾತಾಡ್ತಾನ, ಅವನಿಗೆ ಎಷ್ಟು ಬೇಕಂತೆ? ತೋಳ್ಪಾಡಿ ಭಾರಿ ಮಾತಾಡ್ತಾನ, ಅವನ ಬಾಯಿ ಮುಚ್ಚಿಸಲಿಕ್ಕೆ ಎಷ್ಟು ಬೇಕಂತೆ? ಇದು ಬರುವುದು ಯಾಕೆಂದರೆ ನಿಮ್ಮ ಹತ್ರ ಅಷ್ಟು ಉಂಟು ಹಣ. ಅವನು ಹೇಳ್ತಾ ಇರುವುದು ಸತ್ಯವೋ, ಸತ್ಯಕ್ಕೆ ಹತ್ತಿರ ಉಂಟೋ? ಆ ಮಾತೇ ಇಲ್ಲ. ಹೀಗಿದೆ. ಹಾಂ, ಆಲೋಚನೆ ಮಾಡಲಿಕ್ಕೆ ಸೂಕ್ಷ್ಮವಾದ ಆಲೋಚನೆಗಳಿಗೆ ಹಣವು ಅಡ್ಡಿ. ದುಡ್ಡು ಎನ್ನುವ ಪದ ಉಂಟಲ್ಲ, ಕನ್ನಡದ ಪದ, ಬಹಳ ಮುದ್ದಾದ ಪದ. ದುಡ್ಡು ಅಂದರೆ ಅರ್ಥ ಏನು? ದುಡಿದದ್ದು ಅಂತ, ಇನ್ನೊಬ್ಬರಲ್ಲ, ನಾವೇ. ದುಡಿದದ್ದು ಮಾತ್ರ ದುಡ್ಡು. ಇನ್ನೊಬ್ಬರ ಹಣ ತಗೊಂಡು ಬಂದು ಕೀಸಲ್ಲಿ ಹಾಕ್ಕೊಂಡ್ರೆ ಅದು ಉಡ್ಡಲ್ಲ, ಅದು ಪಾಪ. ಇದೆಲ್ಲ ಅರ್ಥ ಆಗಬೇಕು. ಇದನ್ನೆಲ್ಲ ಹೇಳಬೇಕಾಗಿ ಬಂದದ್ದೇ ಒಂದು ದುಃಖದಾಯಕವಾಗಿರತಕ್ಕ ಪ್ರಸಂಗ. ಮಂಜುನಾಥ ಪುರಂದರದಾಸರಿದ್ದರು. ಅವರು ನವಕೋಟಿ ನಾರಾಯಣ ಅಂತ, ಜಿಪುಣಾಗ್ರೇಸರ ಅಂದರೆ ಜಿಪುಣಾಗ್ರೇಸರ. ದುಡ್ಡು ಒಂದು ಪೈಸೆ ಅವರು ಮತ್ತೊಬ್ಬರಿಗೆ ಕೊಟ್ಟವರಲ್ಲ. ಪುರಂದರದಾಸರಾಗುವುದಕ್ಕೆ ಮುಂಚೆ ನಾಯಕರಾಗಿದ್ದರು ಅವರು. ಹೌದು, ಶ್ರೀನಿವಾಸ ನಾಯಕರಾಗಿದ್ದರು. ಅಂಡರ್ಲೈನ್ ನಾಯಕನಾಗಿದ್ದರು. ಅದೊಂದು ಪಟ್ಟ ಅಂತ ಇಟ್ಟುಕೊಳ್ಳಿ. ಏನು ಮಾಡಿದರು? ಒಂದು ದಿವಸ ಅವರಿಗೆ ಅವರ ಹೆಂಡತಿಯ ಮೂಲಕ ಅವರಿಗೆ ಕತೆ ನಿಮಗೆ ಗೊತ್ತಾಗಿದೆ. ಅವರಿಗೆ ಗೊತ್ತಾಯಿತು ವಿಷಯ ಬೇರೆ ಉಂಟು ಅಂತ. ಸರ್ವಸ್ವ ಅಂತ ಒಂದು ವಿಷಯವನ್ನು ನೀವು ನಂಬಿದಾಗ ಅದಕ್ಕಿಂತ ಬೇರೆಯಾಗಿ ಒಂದು ಸತ್ಯ ಇದೆ ಅಂತ ನಿಮಗೆ ಗೊತ್ತಾಗಿ ಬಿಟ್ಟರೆ ಬದಲಾಗ್ತದೆ. ಹಾಗೆ ಶ್ರೀನಿವಾಸ ನಾಯಕರು ಪುರಂದರದಾಸರಾದರು. ನಾನು ಕಾಯುವುದು ವೀರೇಂದ್ರ ಹೆಗಡೆಯವರು ಮಂಜುನಾಥ ದಾಸರಾಗುವುದು ಯಾವಾಗ ಅಂತ ನಿಜವಾಗಿ ನನಗೆ ಕಾಣೋದು. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಡಾಕ್ಯುಮೆಂಟರಿ. ಕೇರಳದಲ್ಲಿ ತಿರುವನಂತಪುರದಲ್ಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ, ಅನಂತ ಪದ್ಮನಾಭ ಸ್ವಾಮಿ. ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅದರನ್ನು ನೋಡಿಕೊಳ್ಳುವವರು ಅವರು ರಾಜರು. ಆದರೆ ತಮ್ಮನ್ನು ತಾವು ಕರೆದುಕೊಳ್ಳುವುದು ಹೇಗೆ ಅಂದರೆ ಪದ್ಮನಾಭ ದಾಸ. ನಾನು ರಾಜನಲ್ಲ, ನೀವು ನನ್ನ ರಾಜ ಅಂತ ಹೇಳ್ಬೋದು, ಮಾರ್ತಾಂಡವರ್ಮ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು. ನಾನು ಯಾರು ಅಂದರೆ ಪದ್ಮನಾಭ ದಾಸ ಅಂತ. ಶ್ರೀನಿವಾಸ ನಾಯಕರು ಪುರಂದರ ದಾಸರಾದ ಹಾಗೆ ಹೆಗಡೆಯವರು ದಾಸರಾಗುವುದು ಕ್ರಾಂತಿಕಾರಕವಾದ ಸಂಗತಿ. ನಾನು ಹೇಳಿದ್ದು, ನಾನು ಹೇಳ್ತಾ ಇರೋದು ಇಷ್ಟು ಕಷ್ಟಗಳೆಲ್ಲ ಈಗ ಅವರಿಗೆ ಬಂದಿದೆಯಲ್ಲ, ಇವರು ನಿಜವಾಗಿ ಅವರ ಹಿತೈಷಿಗಳು. ಅವರು ಶತ್ರುಸ್ಥಾನದಲ್ಲಿ ಅವರಿಟ್ಟಿದ್ದಾರೆ. ನಾಗರಿಕ ಸೇವಾ ಟ್ರಸ್ಟ್ ಸೋಮನಾಥ ನಾಯಕರು, ರಂಜನ್ ರಾವ್ ಎರಡವರು ಒಂದು ಶತ್ರುಸ್ಥಾನದಲ್ಲಿ ಇಟ್ಟಿದ್ದಾರೆ. ಇಡ್ಲಿ. ಆದರೆ ಒಂದು ದಿನ ಅವರಿಗೆ ಗೊತ್ತಾಗ್ತದೆ ಎಂಥದ್ದು ಅಂದರೆ ಇವರು ನನ್ನ ನಿಜವಾದ ಹಿತೈಷಿಗಳು ಅಂತ. ಧಾರ್ಮಿಕ ಸ್ಥಾನದಲ್ಲಿದ್ದವರಿಗೆ ಇದು ಗೊತ್ತಾಗಿದೆ, ಮತ್ತೆ ಯಾರಿಗೆ ಗೊತ್ತಾಗೋದು? ಹೀಗೆಲ್ಲ ಇದೆ. ಕೊನೆಯದಾಗಿ ಈಗ ತಾವೇ ಇನ್ನೂ ಕೊನೆ ಆಗಲಿಲ್ವಾ? ಕೊನೆಯದಾಗಿದೆ. ಅದಕ್ಕೆ ಮಂಜುನಾಥ ಸ್ವಾಮಿಯ ದಾಸರಾಗುವವರೆಗೂ ತಾವು ಹಿತೈಷಿಗಳಾಗಿ ಈ ಹೋರಾಟದ ಜೊತೆ ಕೈ ಜೋಡಿಸ್ತೀರಾ? ಅಲ್ಲ, ನಾನು ಒಂದು ಹೋಪ್ಸ್ ಹೇಳಿದ್ದು. ನಾನು ನೀವು ಪ್ರತಿಯೊಬ್ಬರಲ್ಲಿಯೂ ದೇವರಿದ್ದಾನೆ, ಇದು ನನಗೆ ಖಚಿತ ಆಗಿದೆ. ಅವನು ಮೇಲ್ನೋಟಕ್ಕೆ ದುಷ್ಟನೋ ಶಿಷ್ಟನೋ ಬ್ರಾಹ್ಮಣನೋ ದಲಿತನೋ ಎಂಥದ್ದು ಹೆಂಗಸೋ ಗಂಡಸೋ ಎಂಥದ್ದು ಬೇಕಾದರೂ ಆಗಲಿ, ಪ್ರತಿಯೊಬ್ಬರಲ್ಲಿಯೂ ದೇವರಿದ್ದಾನೆ. ಅವನು ಯಾವಾಗ ಪ್ರಚೋದನೆ ಮಾಡ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನೀವು ಅಂತ ಹೇಳಿಕ್ಕೆ ನನಗೆಂತ ಹಕ್ಕು ಅಲ್ವಾ? ಆದ್ದರಿಂದ ಅವರು ಬದಲಾಗಲಿಕ್ಕಿಲ್ಲ ಅಂತ ಬದಲಾಗಿಯೇ ಆಗ್ತಾರೆ. ಬದಲಾಗುವಾಗ ಅವರಿಗೆ ಗೊತ್ತಾಗ್ತದೆ ಇವರು ಇಷ್ಟೆಲ್ಲ ಮಾಡಿದ್ದು ನಮ್ಮ ಮೇಲಿನ ದ್ವೇಷದಿಂದ ಅಲ್ಲ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ. ಹಾಗಾದರೆ ಈ ಅಕ್ರಮಗಳನ್ನೆಲ್ಲ ಪ್ರಶ್ನಿಸಬೇಕೋ ಬೇಡವೋ, ಕಾನೂನು ಬೇಕೋ ಬೇಡವೋ? ಈ ಎರಡು ಇರುವುದು ಧರ್ಮ ಮತ್ತು ಕಾನೂನು. ನೀವು ನಿಜವಾಗಿ ಧಾರ್ಮಿಕರಾದರೆ ನಿಮಗೆ ಕಾನೂನಿನ ಅವಶ್ಯಕತೆಯೇ ಇಲ್ಲ. ಆದರೆ ಆಗಲಿಲ್ಲ. ಹಾಗಾಗಿ ನಾವು ಕಾನೂನಿನ ಮೊರೆ ಹೋಗುವ ಒಂದು ಪ್ರಸಂಗ ಬಂದಿದೆ. ಮಾಡ್ತಾ ಇದ್ದಾರೆ, ಕಾನೂನುಬದ್ಧವಾಗಿ ಮಾಡ್ತಾರೆ. ಒಂದು ಅಕ್ಷರ ತಪ್ಪಿ ಮಾತಾಡೋದಿಲ್ಲ ಅವರು.
ವೈಯಕ್ತಿಕವಾದ ಟೀಕೆಗಳನ್ನು ತಮ್ಮನ್ನು ತಾವು ಹೇಳಿಕೊಳ್ತಾರೆ. ಹೇಗೆ ಪದ್ಮಲತಾ ಪ್ರಕರಣದ ವರೆಗೆ, ಆ ಪ್ರಕರಣ ಆಗುವಲ್ಲಿಯವರೆಗೆ ನಾವು ವೀರೇಂದ್ರ ಹೆಗಡೆಯವರ ಸಹವರ್ತಿಗಳಾಗಿದ್ದೆವು, ಸಹೋದ್ಯೋಗಿಗಳಾಗಿದ್ದೆವು, ಶ್ರದ್ಧಾ ಕೇಂದ್ರ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಹೇಳ್ತಾ ಇದ್ದರು. ಸತ್ಯ ಗೊತ್ತಾಯಿತು, ವಿಷಯ ಏನು ಅಂತ ಒಬ್ಬರ ಮೂಲಕ ಅವರಿಗೆ ಗೊತ್ತಾಯಿತು. ಗೊತ್ತಾಗುವಾಗ ಇದು ಸರಿಯಲ್ಲ, ಇದು ಸರಿಯಲ್ಲ ಅಂತ ಬಹಳ ಜನರಿಗೆ ಗೊತ್ತಿದೆ, ಆದರೆ ಯಾರೂ ಬದಲಾಗೋದಿಲ್ಲ. ನಮಗೆ ಗೊತ್ತಿದ್ದದ್ದಕ್ಕೆ ಪ್ರಜ್ಞಾಪೂರ್ವಕ ನಮ್ಮ ಮನಸ್ಸಿಗೆ ನಾವು ದ್ರೋಹ ಮಾಡಬಾರ್ದು. ಇಷ್ಟಿರುವುದು ಧರ್ಮ ಅಂದರೆ ಅಷ್ಟೇ. ಮನಃಪೂತಂ ಸಮಾಚರೇತ್. ಮನಸ್ಸು ಯಾವುದನ್ನು ಹೇಳ್ತದೆ, ಸತ್ಯ ಅಂತ ಹೇಳ್ತದೆ, ಅದನ್ನು ಮಾಡು, ಹೆದರಬೇಡ. ಒಂದು ದಿವಸ ಸಾಯಲಿಗುಂಟೋ ಇಲ್ವೋ? ಹಾಂ, ಮತ್ತು ಈಗ ಮುಂದಿನ ಕ್ಷಣದಲ್ಲಿ ನಾನು ಇದ್ದೇನೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ನಾನು ಇಲ್ಲಿಯೇ ನನ್ನ ಪ್ರಾಣ ಹೋದರೆ ಖಂಡಿತ ಹೇಳ್ತಾರೆ ವೀರೇಂದ್ರ ಹೆಗಡೆಯವ್ರನ್ನ ಅಷ್ಟೆಲ್ಲ ಹೇಳಿ ಸತ್ತ ಅಂತ ಪ್ರಾಣ ಬಿಟ್ಟರೆ. ಜನ ಹೀಗೆ ಹೇಳ್ತಾರೆ, ಹೇಳಲಿ, ಅದವರ ಹಕ್ಕು. ನಾನು ನನ್ನ ಜೀವಿತ ಕಾಲದಲ್ಲಿ ಕೊನೆಯ ಉಸಿರಿನ ತನಕ ನನ್ನ ಮನಸ್ಸಿಗೆ ನಾನು ನ್ಯಾಯ ಪ್ರಕಾರ ನನ್ನ ನ್ಯಾಯವನ್ನು ನಾನು ಕೊಡಬೇಕು. ನನ್ನ ಮನಸ್ಸಿಗೆ ನಾನೇ ನ್ಯಾಯ ಕೊಡದಿದ್ದರೆ ಮತ್ತೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಉಂಟು? ಇಷ್ಟಿರುವುದು. ಜನ ಎಂತ ಹೇಳ್ತಾರೆ ಅಂತ ನಮಗೆ ಲೆಕ್ಕವೇ ಇಲ್ಲ. ಏನು ಬೇಕಾದರೂ ಹೇಳಿ. ಭಾಳ ಜನ ಹೇಳ್ತಾರೆ ನನಗೆ, ಇವರಿಗೆ ಯಾಕೆ ಅಂತ. ಈ ಯಾಕೆ ಅಂದರೆ ಏನರ್ಥ? ಈ ಯಾಕೆ ಅಂತ ಹೇಳಿದರೆ ಬೇಕು ಅಂತೇಳಿ. ನಾವೇನು ವೀರೇಂದ್ರ ಹೆಗಡೆಯವರು ಕೆಳಗಿಳಿಬೇಕು, ಅದರಲ್ಲಿ ಇವರನ್ನು ಕೂತ್ಕೊಳ್ಬೇಕು ಅಂತ ಹೊರಟದ್ದು. ನಾನು ಅದನ್ನು ಹೇಳ್ತಾ ಇರೋದು, ಪಟ್ಟ ಎನ್ನುವುದು ಅಪಾಯಕಾರಿ ಅಂತ. ಅವರ ಜಾಗದಲ್ಲಿ ನಾವು ಕೂತ್ಕೊಳ್ಳಿಗಲ್ಲ ಹೊರಟದ್ದು. ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಬಾರ್ದಾ? ಹಾಂ, ದಲಿತ ಈಗ ನೋಡಿ, ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ನನಗೆ ಇಷ್ಟವರೆಗೆ ಗೊತ್ತಿರಲಿಲ್ಲ. ಭೂಶಾಸನ ಬಂದು ಭೂಶಾಸನದಲ್ಲಿ ಮಿಗತೆಯಾಗಿರ್ತಕ್ಕಿಂತ ಇಂಥದ್ದು ಮಾಡಿದ್ದಾರೆ. ಆಗ ಅವ್ರು ಹೇಳಿದಾರಲ್ಲ, 54 ಎಕರೆ ಒಂದು ಕುಟುಂಬಕ್ಕೆ ಮತ್ತು 108 ಎಕರೆ ಒಂದು ದೇವಸ್ಥಾನ ಇತ್ಯಾದಿಗಳಿಗೆ ಹೆಚ್ಚುವರಿ ಮಿಗತೆಯ ಭೂಮಿಯನ್ನು ಅದರಲ್ಲಿ 75% ದಲಿತರಿಗೆ ಸೇರಬೇಕು ಅಂತ ಕಾನೂನಿದೆ. ನನಗೆ ಗೊತ್ತಿರಲಿಲ್ಲ, ತುಂಬ ಇಷ್ಟ ಆಯಿತು. ಹಾಗಾದರೆ ಕೊಡದೆ, ಸರ್ಕಾರಕ್ಕೆ ಕೊಡದೆ, ದಲಿತರಿಗೂ ಕೊಡದೆ ನಾವು ಆ ಜಮೀನನ್ನು ಇಟ್ಟುಕೊಂಡು ಊಟ ಮಾಡಿದರೆ ಅದರ ಅರ್ಥ ಏನಾಯಿತು? ದಲಿತರ ಊಟವನ್ನು ನಾವು ಕಿತ್ತುಕೊಂಡು ಊಟ ಮಾಡೋದು ಅಂತಾಯಿತು. ಅನ್ನದಾನ ಎಲ್ಲಿ ಹೋಯಿತು? ಮಾಡಬಾರ್ದು ಹೀಗೆ. ಇದು ಮಾಡಬಾರದು ಅಂತ ನಾವು ಹೇಳಬೇಕಾಗಿದ್ದರೂ ಕೂಡ ಇವರು ಹೋರಾಟ ಮಾಡಿ ಇಷ್ಟು ದೂರ ಬಂದು ಈಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಿ, ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ಈ ಪ್ರಸಂಗ ಬರಬೇಕಾಗಿದ್ದರೂ ಕೂಡ ಇಷ್ಟು ದೂರ ನಾವು ಹೋರಾಟದಲ್ಲಿ ನಡಿಬೇಕಾಗಿ ಬಂತು. ಈ ಒಂದು ಕಾರಣಕ್ಕೆ ನಾನು ಅವರ ಒಟ್ಟಿಗಿದ್ದೇನೆ.